ಇನ್ನು ಮುಂದೆ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಫೋನನ್ನು ಮನೇಲೇ ಬಿಟ್ಟು ಹೋಗಿ. ನೀವು ಇನ್ನು ಮುಂದೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಫೋನನ್ನು ಕ್ಯಾರಿ ಮಾಡಂಗಿಲ್ಲ. ಎಲ್ಲ ದೇವಾಲಯಗಳಲ್ಲೂ ಈ ಮೊಬೈಲ್ ಫೋನ್ ಬಳಕೆ ನಿಷೇಧ ಮಾಡಲಾಗಿದೆ. ಇದನ್ನು ನಾನು ಹೇಳ್ತಿಲ್ಲ, ಸಚಿವ ಎಸ್ ರಮೇಶ್ ಅವರು ಹೇಳ್ತಿದ್ದಾರೆ. ಏನಿದು ಕಹಾನಿ ಅಂತ ಕೇಳ್ತೀರಾ? ಪೂರ್ತಿ ವಿಡಿಯೋನ ನೋಡಿ. ಅದಕ್ಕೂ ಮುನ್ನ ನಾನು ಚಂದನ. ಈಗ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಜಾಸ್ತಿ ಆಗ್ತಿದ್ದಂಗೆನೆ ರೀಲ್ಸ್ ಮಾಡೋರ ಸಂಖ್ಯೆ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಯಾವುದಾದ್ರೂ ದೇವಾಲಯಕ್ಕೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವ್ರ ಮೇಲಿರೋ ಭಕ್ತಿಗೋ ಅಥವಾ ದೇವ್ರನ್ನ ನೋಡೋ ಆಸೆಗೋ ಹೋಗ್ತಾ ಇಲ್ಲ. ಸಾಕಷ್ಟು ಜನ ರೀಲ್ಸನ್ನು ಮಾಡಬೇಕಂತಾನೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೊರಗಡೆ ರೀಲ್ಸನ್ನು ಮಾಡೋದು ಅಥವಾ ದೇವಸ್ಥಾನದ ಧಾರ್ಮಿಕ ಪದ್ಧತಿಗಳಿಗೆ ಧಕ್ಕೆ ತರುವಂತಹ ರೀಲ್ಸ್ಗಳನ್ನು ಮಾಡೋದು ಅಥವಾ ಅಲ್ಲಿನ ಪೂಜಾ ವಿಧಾನ ಏನು ಸಾಂಪ್ರದಾಯಿಕವಾಗಿ ಪರಂಪರೆಯಾಗಿ ಉಳಿಸ್ಕೊಂಡ್ ಬಂದಿರ್ತಾರಲ್ಲ ಅದನ್ನು ತೋರಿಸ್ಬೇಡಿ ಅಂತ ಹೇಳಿದ್ರು ಕೂಡ ಗೊತ್ತಾಗದೆ ರೀಲ್ಸನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಮಾಡುವಂಥದ್ದು. ಈ ಹಿಂದೆ ನಾವು ಕೇದಾರ್ನಾಥ್ ವಿಡಿಯೋಗಳನ್ನೇ ನೋಡಿದ್ರೆ ಎಕ್ಸಾಂಪಲ್ ಆಗಿ ತಗೋಬಹುದು. ಅಲ್ಲಿನ ದೇವಾಲಯ ಔಟ್ಲುಕ್ ಮಾತ್ರ ನಾವು ನೋಡಿದ್ವಿ. ಒಳಗಡೆ ದೇವಸ್ಥಾನದಲ್ಲಿ ಹೇಗಿದೆ, ದೇವಾಲಯ ಹೇಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಬಂದ ನಂತರ ಅಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಕೆಲವೊಬ್ರು ಅದನ್ನ ವಿಡಿಯೋ ಮಾಡೋದ್ರ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸಾಕಷ್ಟು ಜನಕ್ಕೆ ದರ್ಶನ ಮಾಡ್ಕೊಳ್ಳುವಂತಹ ಭಾಗ್ಯವನ್ನ ಕೂಡ ಕೊಟ್ಟರು. ಅದು ದೇವಸ್ಥಾನದ ಒಂದು ಧಾರ್ಮಿಕ ಪದ್ಧತಿ ಆಗಿರುತ್ತೆ. ಹಾಗಾಗೇನೆ ಮೊಬೈಲ್ ಫೋನ್ಗಳನ್ನು ಬಳಸಬೇಡಿ ಅಂತ ಹೇಳಿರ್ತಾರೆ. ಆದರೂ ಕೂಡ ನಮ್ಮ ಸಾಕಷ್ಟು ಜನ ಕೇಳದೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ ಬೇಕು, ಲೈಕ್ಸ್ ಬೇಕು ಅಂತ ಹೇಳಿ ಕದ್ದು ಮುಚ್ಚಿ ವಿಡಿಯೋಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳಿ ತಮಿಳುನಾಡಿನ HR&CE ಸಚಿವರಾಗಿರುವಂತಹ ಎಸ್ ರಮೇಶ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ, ನೀವು ತಮಿಳುನಾಡಿನಲ್ಲಿ ಹೋಗ್ತಿದ್ದೀರಾ ದೇವಾಲಯಕ್ಕೆ ಅಂದರೆ ಮೊಬೈಲ್ ಫೋನ್ಗಳನ್ನು ತಗೊಂಡು ಹೋಗುವಾಗಿಲ್ಲ. ಆ್ಯಂಡ್ ಅಲ್ಲಿ ಎಲ್ಲ ದೇವಾಲಯದ ಹತ್ರ ಕೂಡ ಒಂದು ಡೆಪಾಸಿಟ್ ಕಚೇರಿಗಳನ್ನು ಇಡಲಾಗತ್ತೆ. ಸೊ ಡೆಪಾಸಿಟ್ ಕಚೇರಿಗಳಿಗೆ ಹೋಗಿ ನೀವು ನಿಮ್ಮ ಮೊಬೈಲ್ ಫೋನನ್ನು ಅಲ್ಲಿ ಕೊಡಬೇಕು. ಅದಕ್ಕೆ ₹5 ಶುಲ್ಕವನ್ನು ಕೂಡ ಇಡ್ತಾರೆ. ನೀವು ಮೊಬೈಲ್ ಫೋನ್ ಅಲ್ಲಿ ಕೊಟ್ಟು ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ವಾಪಸ್ ನೀವು ನಿಮ್ಮ ಫೋನನ್ನು ಇಸ್ಕೊಂಡು ಹೋಗುವಂಥದ್ದು. ಸೊ ಯಾರೂ ಕೂಡ ಅಲ್ಲಿ ರೀಲ್ಸ್ಗಳನ್ನು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ಈಗಾಗಲೇ ತಮಿಳುನಾಡು ಸರ್ಕಾರ ಹೊರಡಿಸಿದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ VIP ಸಂಖ್ಯೆ ಕೂಡ ಜಾಸ್ತಿ. ರಾಜಕಾರಣಿಗಳಾಗಿರ್ಬೋದು, ಸಿನಿಮಾ ತಾರೆಯರಾಗಿರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ಫೇಮನ್ನು ಪಡೆದಿರುವಂತಹ ವ್ಯಕ್ತಿಗಳಾಗಿರ್ಬೋದು, ನೀವು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸಡನ್ನಾಗಿ ಹೋಗ್ತಿದ್ದೀರಾ ಅಂದರೂ ಕೂಡ ಅಥವಾ ನೀವು ಹೋಗೋ ಪ್ಲ್ಯಾನ್ ಇತ್ತು ಅಂತಂದರೆ ಒಂದು ದಿನದ ಮುಂಚೆನೇ ನೀವು ನಮ್ಮ ಒಂದು ಸಚಿವರಿಗಾಗಿರ್ಬೋದು ಅಥವಾ PAಗಳಿಗಾಗಿರ್ಬೋದು ಅಥವಾ ಸಂಸ್ಥೆಯವರಿಗಾಗಿರ್ಬೋದು ಯಾರೋ ಒಬ್ಬರಿಗೆ ವಿಚಾರವನ್ನು ತಿಳಿಸ್ಬೇಕು. VIP ಹೋಗೋಕ್ಕೂ ಮುನ್ನ ಒಂದು ದಿನದ ಮುಂಚೆನೇ ತಿಳಿಸ್ಬೇಕಾಗತ್ತೆ. ಸೊ ನಾವು ಕಂಪ್ಲೀಟಾಗಿ ಪ್ಲ್ಯಾನನ್ನು ಮಾಡ್ಕೊಳ್ಬೋದು. ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಅಥವಾ ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ನಾವು ನಿಮಗೆ ದರ್ಶನವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಎಸ್ ರಮೇಶ್ ಅವರು ಹೇಳಿದ್ದಾರೆ. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಏನಾದರೂ ತಮಿಳ್ನಾಡಿಗೆ ಹೋಗ್ತಾ ಇದ್ದೀರಾ, ದೇವಸ್ಥಾನಗಳಿಗೆ ಹೋಗೋಕ್ಕೆ ಪ್ಲ್ಯಾನ್ ಏನಾದರೂ ಮಾಡ್ಕೊಂಡಿದ್ರೆ ಫೋನನ್ನು ಸೆಪ್ಟೆಂಬರ್ 1ನೇ ತಾರೀಕಿಂದ ಮನೆಯಲ್ಲೇ ಇಟ್ಟೋಗಿ. ಯಾಕಂತಂದರೆ ಸೆಪ್ಟೆಂಬರ್ 1ನೇ ತಾರೀಕಿಂದ ಯಾರೂ ಕೂಡ ದೇವಸ್ಥಾನದಲ್ಲಿ ಮೊಬೈಲ್ ಫೋನ್ಗಳನ್ನು ಬಳಸುವಂತಿಲ್ಲ. ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೆಪ್ಟೆಂಬರ್ ಆದಮೇಲೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಊಟದಲ್ಲಿ.